ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಬೆಂಗಳೂರು ಜಿಲ್ಲೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ 9 ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸೋ ಕೆಲಸ ಇನ್ಮುಂದೆ ನಮ್ಮದಾಗಿರುತ್ತೆ. ಮೊದಲಿಗೆ ಮುಖ್ಯಾಂಶಗಳು. ಧ್ವನಿ ಪರವಾಗಿ ರೈತ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರ ಪರವಾಗಿ ಪಾಪ ಇವರು ಬಿಟ್ಟರೆ ಬೇರೆ ಯಾರು ನಾಯಕರು ಏನು ಮಾಡಲೇ ಇಲ್ಲ. ಈಗ ಅಲ್ಲೆಲ್ಲ ಹಾಸನದಲ್ಲಿ ಲಿಂಗ ಸಮಾವೇಶ ಮಾಡಿ ಹೊರಟಿದ್ದೀರಪ್ಪ, ಏನು ಸಂದೇಶ ಮಾಡ್ತಾ ಇದ್ದೀರಿ? ಇಲ್ಲಿ ಒಂದು ಮುಖ್ಯ ಸರ್ಕಾರ ನಡೆಸ್ತಾ ಇದ್ದೀರಿ. ನಿಮ್ ಯೋಗ್ಯತೆಗೆ ಆ ಸಮಾಜಕ್ಕೆ ಏನ್ ಕೊಟ್ಟಿದ್ದೇವೆ? ಯಾವ ದಲಿತ ಸಮಾಜ ಮುಖಂಡರು ಬಂದರೆ ಕೇಳ್ತೇನೆ, ಯಾವ ದೇವೇಗೌಡರ ಕಾಲದಲ್ಲಿ ದಲಿತ ಕುಟುಂಬಗಳು ಬದುಕಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತಕ್ಕಂಥದ್ದನ್ನ ಜಾರಿಗೆ ತಂದರು. ಸಿದ್ದರಾಮಯ್ಯನವರೇ, ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ದೀರಪ್ಪ? ಈ ಕಳೆದ 15 ತಿಂಗಳಲ್ಲಿ ಎಷ್ಟು ಜನರಿಗೆ ಕೊಟ್ಟಿದ್ದೀರಿ ದಲಿತರಿಗೆ? ಈಗ ನಾಯಕ ಸಮಾಜದ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿ ಮುಂದೆ ನುಗ್ಗಿತಾ ಇತ್ತು. ಈಗ ಯಾವ ಭೂಮಿ ಜನಾಂಗ ಕೊಡ್ತಾ ಇದೆ, 9 ಕೋಟಿ 10 ಕೋಟಿ ಯಾರು ತಗೊಂಡು ಹೋಯ್ತು ಅಂತ ಹೇಳಿ ಬರ್ತಾ ಇದೆ. ನಾಚಿಕೆ ಆಗದೆ ಅವರಿಗೆ, ನಾಚಿಕೆ ಆಗದೆ ಸರ್ಕಾರಕ್ಕೆ. ಯಾಕೋಸ್ಕರ ಸಮಾವೇಶ ಮಾಡ್ತಿದ್ದೀವಿ? ಏನ್ ಜನರ ಮುಖ್ಯರ ಕಾಲದಿಂದ ಸಮಾವೇಶ ಮಾಡ್ತಾ ಇದ್ದೀರಾ? ಮಾಡಿ ನೋಡೋಣಂತೆ. ಸರ್ಕಾರ ಕೈಲಿಟ್ಟುಕೊಂಡು ಕಳೆದ 15 ತಿಂಗಳಿಂದ ಆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಏನು ಕೊಟ್ಟಿದ್ದೀರಿ? ನೀವು ಹಿಂದುಳಿದವರಿಗೆ ಏನು ಕಾರ್ಯಕ್ರಮ ಕೊಟ್ಟಿದ್ದೀರಿ? ಯಾವ ಗ್ಯಾರಂಟಿ ಸ್ಕೀಮ್ ಹೆಸರಿನಲ್ಲಿ ದಲಿತರಿಗೆ ಕೊಡಬೇಕಾದಂತ ದುಡ್ಡು 11,000 ಕೋಟಿ ಅದನ್ನು ಇವತ್ತು ಇದು ಕೊಡ್ಕೊಂಡು ಬಿಟ್ಟಿದ್ದೀರಿ. ಆ ದಲಿತ ಸಮಾಜದ ಮುಖಂಡಗಳಿಗೆ, ಆ ವೋಟರ್ಸ್ಗೆ ಮತದಾರಕ್ಕೆ ಬುದ್ಧಿ ಯಾವಾಗ ಕೊಡೋದು ನನಗಂತೂ ಗೊತ್ತಿಲ್ಲ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತಾರೆ. ಪಾಪ ಮೊನ್ನೆ ಪ್ರಿಯಾಂಕಾ ಗಾಂಧಿ ಅವರು ಏನೋ ಒಂದು ರೆಡ್ ಬೈಕಿಂಗ್ ನಲ್ಲಿ ಇಟ್ಟುಕೊಂಡು ಕಾನ್ಸ್ಟಿಟ್ಯೂಷನ್ ನ ಹೆಸರಿನಲ್ಲಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಿಮ್ಮ ಯೋಗ್ಯತೆಗೆ 15 ತಿಂಗಳಾಯಿತು. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ನಡೆಸತಕ್ಕಂತ ಇವತ್ತು ಧೈರ್ಯ ಇರತಕ್ಕಂಥ ಈ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ವ್ಯವಸ್ಥೆ ಉಳಿಸ್ತಿದ್ದಾರೆ. ಉಳಿಸೋಣ ನೀವು 15 ತಿಂಗಳಾಗಿ ಯಾಕೆ ಚುನಾವಣೆ ನಡೆಸ್ತಿಲ್ಲ? ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆಗಳು ನಡೀದೇ ಇರೋದ್ರಿಂದ ಕೇಂದ್ರದಿಂದ ಬರ್ತಕ್ಕಂಥ 15ನೇ ಹಣಕಾಸು ಆಯೋಗದ ಸುಮಾರು 2,500 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಹಣ ಬರಲಿಲ್ಲ. ಹಳ್ಳಿಗಳ ಅಭಿವೃದ್ಧಿಗೆ ತರಲಿಕ್ಕಾಗಲಿಲ್ಲ. ಯೋಗ್ಯತೆಗೆ ನಮಗೆ ಹೇಳ್ತಾರೆ, ಕೇಂದ್ರದಲ್ಲಿ ಮಂತ್ರಿದ್ದಾರೆ, ನಮ್ಮ ಪರವಾಗಿ ಮಾತನಾಡ್ತಿರ್ತಾರೆ. ಇಲ್ಲಿ ಒಂದು ಕಡೆ ದೇವೇಗೌಡ ಕುಮಾರಸ್ವಾಮಿ ಇಬ್ಬರನ್ನು ಮುಗಿಸಲೇಬೇಕು ಅಂತ ಹೇಳಿ ನಮ್ಮನ್ನ ರಾಜಕಾರಣದಲ್ಲಿ ಕುಟುಂಬದಿಂದ ಮುಗಿಸಲೇಬೇಕು ಅಂತ ಹೊರಟಿರ್ತಕ್ಕಂಥ ನಿಮಗೆ ಯಾವ ನೈತಿಕತೆ ಇಟ್ಕೊಂಡು ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ಮಾತಾಡ್ತೀನಿ? ಪಾಪ ಅವರ ಬಗ್ಗೆ ಹೇಳ್ತಾರೆ. ಇಲ್ಲಿ ಕೆಲವರು ಇರಬಹುದು. ಇಲ್ಲಿ 1983 ರಾಮಕೃಷ್ಣ ಹೆಗಡೆ ಅವರನ್ನ ಪ್ರಥಮ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಇದೇ ದೇವೇಗೌಡರು ಕನಕಪುರದ ಚುನಾವಣೆ ಗೆಲ್ಲಿಸಿದ್ರು. ಹೇಳ್ತಾರಲ್ಲ, ಏನ್ ಮಾಡೋರು ದೇವೇಗೌಡರು ಕುಮಾರಸ್ವಾಮಿ ರಾಮ ರಚನೆಗೆ ಅಂತ ಕೇಳ್ತಾರೆ.